ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಹರ್ಷಿ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಮಹರ್ಷಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಮಹರ್ಷಿ ಮೂವಿಯಲ್ಲಿ ಮಹೇಶ್ ಬಾಬು ಅವರಾಗಿರ್ಬೋದು, ಮತ್ತು ಪೂಜಾ ಹೆಗ್ಡೆ ಅವರಾಗಿರ್ಬೋದು, ಮತ್ತು ಪ್ರಕಾಶ್ ರಾಜ್ ಅವರಾಗಿರ್ಬೋದು, ಮತ್ತು ಜಗಪತಿ ಬಾಬು ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ವೀರ ಮಹರ್ಷಿ ಮೂವಿ ಅಂತಂದರೆ ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಇದೇ ಮೂವಿನ. ಮಹರ್ಷಿ ಅಂತಂದರೆ ತೆಲುಗಾಗಿರ್ಬೋದು, ತಮಿಳಾಗಿರ್ಬೋದು ಮತ್ತು ಹಿಂದಿ ಆಗಿರ್ಬೋದು ಮೂವಿಯಲ್ಲಿ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಹರ್ಷಿ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 60 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 200 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯು ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ವೀರ ಮಹರ್ಷಿ ಮೂವಿಯಲ್ಲಿ ಮಹೇಶ್ ಬಾಬು ಅವರಾಗಿರ್ಬೋದು ಮತ್ತು ಪೂಜಾ ಹೆಗ್ಡೆ ಅವರಾಗಿರ್ಬೋದು ಸಖತ್ತಾಗಿ ಒಂದು ಕಾಲೇಜ್ ಸ್ಟೋರಿಯಾಗಿ, ಒಂದು ರೈತರ ಸೆಂಟಿಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಅಂದಾಗೆ ಈ ವೀರ ಮಹರ್ಷಿ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮಹೇಶ್ ಬಾಬು ಅವರು ದೊಡ್ಡದಾದ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಆ ಬಿಸ್ನೆಸ್ ಮ್ಯಾನ್ ಆಗಿದ್ದಕ್ಕೆ ಏನು ಕಾರಣ ಅಂತ ಒಂದು ಸ್ಟೋರಿ ಹೇಳ್ತಾರೆ ಗಾಯ್ಸ್. ಅಂದರೆ ಚಿಕ್ಕದಾಗಿ ಇವರು ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಕಾಲೇಜಲ್ಲಿ ಓದ್ತಾ ಇದ್ದಾಗ ಏನಾಗುತ್ತೆ, ಇವ್ರ ತಂದೆ ಜೊತೆ ಜಗಳ ಆಡ್ಕೊಂಡಿರ್ತಾರೆ. ಅಂತಾರೆ ಇವ್ರ ತಂದೆಯನ್ನು ಕೂಡ ಮಾತಾಡಿಸ್ತಾ ಇಲ್ದಾಗ ಏನಾಗುತ್ತೆ, ಇವ್ರು ಎಜುಕೇಷನಲ್ಲಿ ಇದು ಮಾಡ್ತಾರೆ. ಅಲ್ಲಿ ಪೂಜಾ ಹೆಗ್ಡೆ ಅವರು ಸಿಗ್ತಾರೆ. ಪೂಜಾ ಹೆಗ್ಡೆ ಅವರು ಮತ್ತು ಇವ್ರ ಮಧ್ಯೆ ಒಂದು ಫ್ರೆಂಡ್ ಬಾಂಡಿಂಗ್ ನಡೀತಾ ಇದ್ದಾಗ ಏನು ಮಾಡ್ತಾರೆ, ಪೂಜಾ ಹೆಗ್ಡೆ ಅವರು ಕೂಡ ಬಂದು ಪ್ರಪೋಸನ್ನು ಮಾಡ್ತಾರೆ. ಮಹೇಶ್ ಬಾಬು ಅವರು ಒಪ್ಕೊಂಡ್ಬಿಟ್ಟು ಏನಾಗ್ತಾರೆ, ಅವರು ಅಮೇರಿಕಾಗೆ ಹೋಗಿ ಅಲ್ಲಿ ಯಾವುದೋ ಸ್ವಂತ ಕಂಪ್ನಿಯನ್ನು ತಯಾರಿಸ್ಬಿಟ್ಟು ಏನು ಮಾಡ್ತಾರೆ, ಅವರು ಇಂಡಿಯಾಗೆ ಬರ್ತಾ ಇರ್ತಾರೆ. ಅವ್ರ ತಂದೆಗೇನೋ ಹುಷಾರಿಲ್ಲ ಅಂತ ಕೂಡ. ಅವ್ರು ಬಂದಾಗ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಜಗಪತಿ ಬಾಬಾ ಅವರು ಇರ್ತಾರೆ ಗೈಸ್. ಆ ಜಗಪತಿ ಬಾಬಾ ಅವರು ಏನು ಮಾಡ್ತಾರೆ, ರೈತರಿಗೆ ಒಂದಷ್ಟು ತೊಂದರೆಗಳನ್ನು ಮಾಡ್ತಾ ಇರ್ತಾರೆ. ಅಂತಾರೆ ರೈತರಿಗೆ ಬೆಳೆದ ಫಸಲಿಗಳಿಗೆ ಏನು ಕೂಡ ಲಾಭ ಕೊಡ್ತಿರೋದಿಲ್ಲ, ಏನು ಕೂಡ ಮಾಡ್ತಾ ಇರೋದಿಲ್ಲ, ಮತ್ತು ನೀರುಗಳನ್ನು ಕೂಡ ಬಿಡ್ತಾರೆ, ಅಂದರೆ ಜಮೀನುಗಳಿಗೆ ನೀರು ಬಿಡ್ತಿರೋದು. ಅವಾಗೇನು ಮಾಡ್ತಾರೆ, ಮಹೇಶ್ ಬಾಬು ಅವರು ಕೂಡ ನಿಂತ್ಕೋತಾರೆ ಅಂದರೆ ರೈತರ ಪರವಾಗಿ. ಅವಾಗೇನು ಮಾಡ್ತಾರೆ, ಅಲ್ಲಿ ಫೈಟಿಂಗಲ್ಲಾಗಿರ್ಬೋದು, ಮತ್ತು ಅಲ್ಲಿ ಬರೋ ಸಿಚುವೇಶನ್ ಆಗಿರ್ಬೋದು, ಮತ್ತು ಅವರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮಹೇಶ್ ಬಾಬು ಅವರಾಗಿರ್ಬೋದು, ಮತ್ತು ಪೂಜಾ ಹೆಗ್ಡೆ ಅವರಾಗಿರ್ಬೋದು, ಜಗಪತಿ ಬಾಬು ಅವರಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗ ಏನಾಗುತ್ತೆ, ಅಲ್ಲಿ ರೈತರ ಪರವಾಗಿ ಇರೋ ಮಹೇಶ್ ಬಾಬು ಅವರು ಕೂಡ ನಿಂತ್ಕೋತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.